ಹಲೋ, ಗುಡ್ ಮಾರ್ನಿಂಗ್. ಹಾಲೆಲ್ಲ ಹೇಗಿದ್ದೀರಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ವ್ಲಾಗ್ನ ವರಮಹಾಲಕ್ಷ್ಮಿಯಾಗಿ ಒಂದು 2 or 3 ಡೇಸಲ್ಲಿ ಅಪ್ಲೋಡ್ ಮಾಡ್ತೇನೆ. ಯಾಕಂದರೆ ಕೆಲವೊಂದು ಸಲ ವೀಡಿಯೋನ ಎಡಿಟ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಈ ವ್ಲಾಗ್ ಬರೋದು ಲೇಟ್ ಆಗುತ್ತೆ. ಸೊ ಇವತ್ತು ನಾನು ಬಂದ್ಬಿಟ್ಟು ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಆ್ಯಂಡ್ ನೆಕ್ಸ್ಟ್ ಇವಾಗ ವರಮಹಾಲಕ್ಷ್ಮಿಗೆ ಅಲ್ಲೇ ಕೂರಿಸಿದ್ರು ನಮ್ಮತ್ತೆ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಇವಾಗ ನಾನು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೀಪನ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ರಂಗೋಲಿ ಬಂದುಬಿಟ್ಟು ಫಸ್ಟಲ್ಲಿ ತೋರಿಸಿದ್ನಲ್ಲ, ಸೊ ಅದೇ ರಂಗೋಲಿ. ಈ ಸಲ ಸೀರೆ ಬಂದು ಸಿಂಪಲ್ಲಾಗಿತ್ತು. ಸೊ ಸೀರೆ ಅಂಥದ್ದೇನು ಗ್ರ್ಯಾಂಡಾಗಿರೋದನ್ನು ತಂದಿರಲಿಲ್ಲ ನಾವು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಸಿಂಪಲ್ಲಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ಲಾಗೇ ಮಾಡಿದ್ದೀವಿ. ಬಟ್ ನಾವು ಹೋದ ಸಲ ಎಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿದ್ವಿ. ಬಟ್ ಈ ಸಲನೂ ಹಾಗೆ ಮಾಡಬೇಕು ಅಂದ್ಕೊಂಡಿದ್ವಿ. ಏನು ಅಂತಂದರೆ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ಹಾಗೆ ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ. ಇನ್ನೂ ನಾವು ಅರಿಶಿನ ಕುಂಕುಮ ತೊಗೊಳೋದಕ್ಕೆ ತುಂಬ ಜನಗಳನ್ನೇನು ಕರೆದಿರಲಿಲ್ಲ. ಒಂದು 9 ಜನನೇನೋ ಕರೆದಿದ್ವಿ ಅಷ್ಟೇ ಜನ ಬಂದಿದ್ದು. ಹಾಗೆ ಅವ್ರಿಗೆ ನಾವು ಕೊಟ್ಬಿಟ್ವಿ ಅರಿಶಿನ ಕುಂಕುಮನ. ನಾನು ನಮ್ಮ ಮನೆ ಪಕ್ಕದಲ್ಲಿರುವಂಥ ಮನೆಯಲ್ಲಿ ಅರಿಶಿನ ಕುಂಕುಮ ತೊಗೊಳೋಣ ಅಂತ ಹೋಗಿದ್ದೆ. ಸೊ ಅವರು ಸಹ ತುಂಬಾ ಚೆನ್ನಾಗಿ ಕೂರಿಸಿದ್ರು ವರಮಹಾಲಕ್ಷ್ಮಿನ. ಸೊ ಹಾಗಾಗಿ ಅದರದ್ದು ಕೆಲವೊಂದಿಷ್ಟು ಪಿಕ್ಗಳನ್ನ ತೊಗೊಳ್ತಾ ಇದ್ದೀವಿ. ಇನ್ನು ಇವತ್ತು ಊಟಕ್ಕೆ ಸಿಂಪಲಾಗಿ ಮಾಡಿದ್ದೀವಿ. ಏನು ಅಂತಂದರೆ ಹಬ್ಬದಲ್ಲಿ ಏನು ಅಡುಗೆ ಮಾಡ್ತೀವಿ ಅದೇ ಹೋಳಿಗೆ, ಪಾಯಸ, ಹಾಗೆ ಚಿತ್ರಾನ್ನ, ಅನ್ನ ಸಾಂಬಾರು ಮತ್ತು ಕೋಸಂಬರಿ. ಆ್ಯಂಡ್ ನೆಕ್ಸ್ಟಲ್ಲಿ ಇದರಲ್ಲಿ ಪೂರಿ ಒಂದು ಹಾಕಿರಲಿಲ್ಲ ಅಷ್ಟೇ. ಸೊ ಪೂರಿನ ಸಹ ಒಂದು ಮಾಡಿದ್ದೀವಿ. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ನಾನು ಮಾತಾಡೋದಕ್ಕೆ ನಿಂತ್ಕೊಂಡ್ಬಿಟ್ರೆ ನನಗೆ ಮಾತಾಡೋದಕ್ಕೆ ಈ ವ್ಲಾಗ್ಗಳೇ ಸಾಕಾಗೋದಿಲ್ಲ, ಈ ವಿಡಿಯೋಗಳೇ ಸಾಕಾಗೋದಿಲ್ಲ, ಅಷ್ಟು ಮಾತಾಡ್ಬಿಡ್ತೀನಿ. ಸೊ ನನ್ನ ಮಾತಿಗೆ ಈ ವಿಡಿಯೋಗಳು ಕಡಿಮೆ ಆಗ್ತಾಯಿದೆ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಆದಷ್ಟು ಬೇಗ ಮುಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅವ್ರ ಮನೇಲಿ ಕೂರಿಸಿರುವಂಥ ವರಮಹಾಲಕ್ಷ್ಮಿ. ಆ್ಯಂಡ್ ನಾನು ಅಲ್ಲಿಂದ ಏನಪ್ಪ ಇದನ್ನು ಕುಂಕುಮನೆಲ್ಲ ತೊಗೊಂಡ್ಬಿಟ್ಟು ವಾಪಸ್ ನಮ್ಮ ಮನೆಗೆ ರಿಟರ್ನ್ ಆದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ವರಮಹಾಲಕ್ಷ್ಮಿ ಮಾಡಿದ್ದು. ಆದರೂ ಈ ವ್ಲಾಗ್ನ ಇನ್ನೂ ಮುಂಚಿತವಾಗಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಲೇಟ್ ಆಯಿತು. ಸಾರಿ ಫಾರ್ ದಟ್. ಕೊನೆಯ ತನಕ ವಿಡಿಯೋ ನೋಡಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್